ಚಾಮಿಗೆ ಹೇಳ್ಕೊಟ್ಟಿರೋದು. ಧ್ರುವಿಕಾ ಬಿಸಿ ಯಾರೇ ತಿಂಡಿ ರಾಜ್ ತಿಮ್ಮನೆ ಚೆನ್ನಾಗೈತೆ ಊಟ. ಧ್ರುವಿಕಾ ಪಿಂಕ್ ಅವರು ತಮ್ಮ ಮಕ್ಕಳನ್ನು ಈ ಕೂಸಿನ ಮನೆಯಲ್ಲಿ ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಕೂಸಿನ ಮನೆ ನಾವು ಭಾಳಷ್ಟು ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಪೌಷ್ಟಿಕ ಆಹಾರ ಕೊಡ್ತಾಯಿದ್ದೀವಿ. ಹಾಲು, ಮೊಟ್ಟೆ, ಆಮೇಲೆ ಚಿಕ್ಕೆ, ಬೆಲ್ಲ ಈ ಥರ ಎಲ್ಲ ಪೌಷ್ಟಿಕ ಆಹಾರವನ್ನು ಕೊಡ್ತಾಯಿದ್ದೀವಿ. ಸುಮಾರು 1200 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷಣ ಕೂಡ 6 ತಿಂಗಳಿಂದ 3 ವರ್ಷಗಳವರೆಗೆ ಅಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಲಿಕ್ಕೆ ಅವಕಾಶ ಇದೆ. ಇರ್ತಾರೆ ನರೇಗಾ ಕೂಲಿ ಕಾರ್ಮಿಕರು ಏನಿರ್ತಾರೆ ಅವ್ರ ಮಕ್ಕಳನ್ನು, ಯಾಕಂತಂದರೆ ಕೂಲಿ ಮಾಡೋಕ್ಕೆ ಹೋದಾಗ ಅವ್ರಿಗೂ ಅಲ್ಲಿ ಒಂದು ನೆಮ್ಮದಿ ಬೇಕು ಕೆಲಸ ಮಾಡಿದ ಸ್ಥಳದಲ್ಲಿ. ಹಾಗಾಗಿ ಆ ಮಕ್ಕಳು ಒಂದು ಸುರಕ್ಷಿತ ಜಾಗದಲ್ಲಿದ್ದರೆ ಅಲ್ಲಿ ಕೆಲಸ ಮಾಡೋರಿಗೂ ಒಂದು ತೃಪ್ತಿ ಅನ್ನೋ ಒಂದು ನೆಮ್ಮದಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದ ಒಂದು ಗೈಡ್ಲೈನ್ಸ್ ಪ್ರಕಾರ ನಾವು ಕೂಸಿನ ಮನೆಯನ್ನು ಸ್ಥಾಪನೆ ಮಾಡಿದ್ದೀವಿ. 11 ಗಂಟೆವರೆಗೂ ಮಕ್ಕಳನ್ನ ಆಡಿಸ್ಕೊತೀವಿ. 11:30 ಹಾಲು ಕೊಡ್ತೀವಿ. ಮತ್ತು ಸ್ವಲ್ಪ ತಂಗೆ ಆಡಿಸಿ 1 ಗಂಟೆಗೆ ಊಟ ಕೊಡ್ತೀವಿ. ಅವ್ರ ಮನೇಲಿ ಕೊಡೋ ಥರನೇ ಊಟ ಮೃದುವಾಗಿ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಇದು ಮಾಡಿ ಖಾರ ಉಪ್ಪು ಎಲ್ಲ ಕಡಿಮೆ ಹಾಕಿ ಮಕ್ಕಳು ತಿನ್ನೋ ಥರ ಅವ್ರಿಗೆ ಇಷ್ಟ ಆಗೋ ಥರ ಊಟ ಕೊಡ್ತೀವಿ ಮಕ್ಕಳಿಗೆ. ಮತ್ತು ಊಟ ಆದಮೇಲೆ ಸ್ವಲ್ಪ ಹೊತ್ತವ್ರಿಗೆ ಮಲಗಿಸಿ ಮತ್ತೆ ನಿದ್ದೆ ಎಸಿ ಆಡಿಸಿ ಮತ್ತು ಅವ್ರಿಗೆ ಮತ್ತೆ ಮನೆಗೆ ಕಳಿಸೋವಾಗ ಏನಾದರೂ ತಿಂಡಿ ಕೊಟ್ಟು ಮನೆಗೆ ಕಳಿಸ್ತೀವಿ. ಮನೆ ಕೆಲಸ ಮಾಡಿಕೊಂಡು ಮಗುನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಬೇಬಿ ಕೇರ್ ಓಪನ್ ಆಗಿರೋದ್ರಿಂದ ಮಗುನ ಇಲ್ಲಿ ಬಿಟ್ಬಿಟ್ಟು ನಾನು ಆರಾಮಾಗಿ ನಾನು ಕೆಲಸ ಮಾಡ್ಕೋಬೋದು. ಮತ್ತು ಕೆಲಸ ಮಾಡ್ಕೊಂಬಂದು ಬಂದು ಕರ್ಕೊಂಡು ಹೋಗ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಕ್ಕಳನ್ನ. ತುಂಬ ಉಪಯೋಗ ಆಗ್ತಾಯಿದೆ. ಅವರು ಟೈಮ್ಗೆ ಊಟ ಕೊಟ್ಟು ಹಾಲು ಕೊಟ್ಟು ಮಗುನ ಚೆನ್ನಾಗಿ ನೋಡ್ಕೊತಾವ್ರೆ. ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕು. ಹಾಗಾಗಿ ಅದೇ ಥರ ಮನೆ ಕೆಲಸವನ್ನು ಮಾಡಬೇಕು. ಎರಡೂ ಮಾಡೋದ್ರ ಜೊತೆಗೆ ನಮ್ಮ ಮಗು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತದೆ. ಈ ಬೇಬಿ ಕೇರ್ ಓಪನ್ ಮಾಡೋದ್ರಿಂದಾಗಿ ನನಗೆ ಸ್ವಲ್ಪ ತುಂಬಾ ಅನುಕೂಲವಾಗುತ್ತದೆ. ಯಾಕಂದರೆ ಮಗುನ ನೋಡ್ಕೊಳ್ತಾರೆ, ತುಂಬ ಆಹಾರವಾದಂತಹ ಊಟನೂ ಕೊಡ್ತಾರೆ.